ಡ್ಯಾಡ್, ಈ ಡೆವಲಪ್ಮೆಂಟ್ ನೋಡ್ತಾ ಇದ್ರೆ ನಾವು ಡಿಸ್ಟಿಲರಿ ಯೂನಿಟ್ ಸೆಟ್ ಆಫ್ ಮಾಡೋದು ಕಷ್ಟ ಅನ್ನಿಸ್ತಾ ಇದೆ. ರಾಹುಲ್, ನಿನಗೆ ಆ ಥರ ಜಾಸ್ತಿ. ಬಿಸ್ನೆಸ್ ಅಂದಮೇಲೆ ಈ ಥರ ಹರ್ಡಲ್ಸ್ ಇದ್ದಿದ್ದೆ, ಇಟ್ಸ್ ಕಾಮನ್. ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರಾಗತ್ತಾ? ಇಲ್ಲ ಡ್ಯಾಡ್, ನಾನು ಬೇಜಾರು ಮಾಡಿಕೊಂಡು ಅಥವಾ ಆ ಥರದಲ್ಲೋ ಈ ಮಾತನ್ನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದೇ ಬೇರೆ. ನನಗೆ ಅನ್ನಿಸ್ತಾ ಇರೋದು, ಈ ವಿನಯ್ ಚಂದ್ರನ ನಂಬ್ಕೊಂಡು ಕೂತ್ರೆ ನಮ್ಮ ಫ್ಯಾಕ್ಟ್ರಿ ಸೆಟ್ ಆಫ್ ಮಾಡೋದಕ್ಕಾಗೋದೇ ಇಲ್ಲ ಅಂತ. ಅಲ್ಲ, ವಿನಯ್ ಚಂದ್ರಂಗೆ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಯಾಕೆ ಹೇಳ್ತಿದ್ಯಾ ನೀನು? ಮತ್ತಿನ್ನೇನು ಡ್ಯಾಡ್, ನೀವೇ ನೋಡ್ತಾ ಇದ್ದೀರಲ್ಲ, ಫ್ಯಾಕ್ಟ್ರಿ ಸೆಟ್ ಆಫ್ ಮಾಡೋದಕ್ಕೆ ಎಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ. ಆ ಓಲ್ಡ್ ಏಜ್ ಹೋಮ್ವರ್ಕ್ ಗಲಾಟೆ. ಓಕೆ ಸರಿ, ಆ ಓಲ್ಡ್ ಏಜ್ ಹೋಮ್ವರ್ಕ್ಗೆ ಪ್ರಾಬ್ಲಮ್ ಆಗದಿರೋ ಥರ ಪ್ಲ್ಯಾಂಟ್ನ ಸೆಟ್ ಆಫ್ ಮಾಡೋಣ ಅಂದರೆ ಅಲ್ಲಿ ಬೇರೆ ಜಾಗ ಇದೆಯಾ? ಅದೂ ಇಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರಬೇಕಾದ್ರೆ ನಮ್ಮ ಕೆಲಸನ ಆ ವಿನಯ್ ಚಂದ್ರಂತ ಪುಡಾರಿ ಕೈಲಿ ಒಪ್ಸಿದ್ರೆ ನಮ್ಮ ಕೆಲಸ ಆಗತ್ತೆ ಅಂತ ಅಂದ್ಕೊಂಡಿದ್ದೀರಾ? ಇದು 25 ಕೋಟಿ ಪ್ರಾಜೆಕ್ಟು ಡ್ಯಾಡ್, 25 crores. ರಾಹುಲ್, ನನಗೂ ಗೊತ್ತು ಇದು 25 ಕೋಟಿ ಪ್ರಾಜೆಕ್ಟು ಅಂತ. ಆದರೆ ಯಾರನ್ನೂ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ನಾವು. ಹಿಂದೆ ವಿನಯ್ ಚಂದ್ರ ನಮ್ದು ಎಷ್ಟೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿಕೊಟ್ಟಿದ್ದಾರೆ, ಈಗಲೂ ಮಾಡ್ತಾರೆ. ಸ್ವಲ್ಪ ಪೇಷನ್ಸ್ ಇಟ್ಕೋ ಡ್ಯಾಡ್. ಬಿ ಪ್ರಾಕ್ಟಿಕಲ್. ಆ ವಿನಯ್ ಚಂದ್ರ ಏನು ದೇವ್ರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ? ಅವ್ನು ಟೈಮ್ ತಗೊಂಡಿರೋದು ನೋಡಿದ್ರೆ ಗೊತ್ತಾಗಲ್ವಾ ಅವನ ಕೈಯಲ್ಲಿ ಇದನ್ನು ಸಾಲ್ವ್ ಮಾಡೋದಕ್ಕಾಗಲ್ಲ ಅಂತ? ಆ್ಯಂಡ್ ಡ್ಯಾಡ್, ಮೋರ್ ಓವರ್ ವಿ ಡೋಂಟ್ ಹ್ಯಾವ್ ಮಚ್ ಟೈಮ್. ಸರಿ, ಈಗ ವಿನಯ್ ಚಂದ್ರಗೆ ಆ ಕೆಲಸ ವಹಿಸೋದು ಬೇಡ ಅಂದರೆ ಇನ್ನೇನು ಮಾಡಬೇಕು ಅಂತೀಯ? ಏನು ಡ್ಯಾಡ್, ನಿಮಗೆ ಎಷ್ಟು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ, ಅದನ್ನು ಉಪಯೋಗಿಸ್ಕೋಬೋದಲ್ವಾ? ಯಾವುದಾದ್ರೂ ಮಿನಿಸ್ಟ್ರಿಗೆ ಹೇಳಿ ಕೆಲಸ ಮುಗಿಸ್ಕೊಳ್ಳೋಣ. ಇಲ್ಲ ರಾಹುಲ್, ಆ ಆಪ್ಷನ್ ಈಗಲೇ ಬೇಡ. ಯಾಕೆ ಡ್ಯಾಡ್? ಅಲ್ಲ ಡ್ಯಾಡ್, ನಿಮಗೆ ಆ ವಿನಯ್ ಚಂದ್ರ ಹತ್ರನೇ ಕೆಲಸ ಮಾಡಿಸ್ಕೋಬೇಕು ಅನ್ನೋ ಹಠ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ರಾಹುಲ್, ವಾಚ್ ಯುವರ್ ವರ್ಡ್ಸ್. ಸಾರಿ ಡ್ಯಾಡ್. ನೋಡು ರಾಹುಲ್, ನೀನು ತುಂಬ ಚಿಕ್ಕವನು, ನಿನಗೆ ಅನುಭವ ಸಾಲದು. ಅದು ಅಲ್ಲದೆ ಇದು ಮೊದಲನೇ ವೆಂಚರು ನಿಂದು. ನಾನು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿ 20 ವರ್ಷ ಆಯಿತು. ಅದಕ್ಕೆ ನಾ ಹೇಳ್ತಾ ಇರೋದು, ನನ್ನ ಮಾತು ಕೇಳು. ವಿನಯ್ ಚಂದ್ರಂಗೆ ಯಾಕೆ ಈ ಕೆಲಸ ವಹಿಸ್ತಾ ಇದ್ದೀನಿ ಅಂತ. ಸರಿ ಹೇಳಿ ಡ್ಯಾಡ್, ಯಾಕೆ? ನನಗೆ ಇದರಲ್ಲಿ ಡೈರೆಕ್ಟಾಗಿ ಇನ್ವಾಲ್ವ್ ಆಗೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ನಾ ಡೈರೆಕ್ಟಾಗಿ ಇನ್ವಾಲ್ವ್ ಆದರೆ ನನ್ನ ಇಮೇಜ್ ಹಾಳಾಗೋ ಸಾಧ್ಯತೆ ಇದೆ. ಅದೇ ವಿನಯ್ ಚಂದ್ರನ ಮುಂದೆ ಇಟ್ಕೊಂಡು ಕೆಲಸ ಮಾಡಿಸಿದ್ರೆ ನನ್ನ ಡೈರೆಕ್ಟ್ ಇನ್ವಾಲ್ವ್ಮೆಂಟೂ ಇರಲ್ಲ, ನನ್ನ ಇಮೇಜ್ಗೆ ಧಕ್ಕೆನೂ ಬರಲ್ಲ. ಅಲ್ಲ ಡ್ಯಾಡ್, ನೀವು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿದ್ರು ನಿಮ್ಮ ಹೆಸರೇನು ಹಾಳಾಗೋಗುತ್ತಾ? ನಾನು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮಾಡಿದ್ರೆ ನನ್ನ ಹೆಸರು ಹಾಳಾಗೋದಿಲ್ಲ. ಅದಕ್ಕೆ ಬದಲಾಗಿ ನನ್ನ ಕೆಲಸ ಬೇಗ ಆಗುತ್ತೆ. ಆದರೆ ಬೇರೆ ಒಂದು ಅಬ್ಲಿಗೇಷನ್ ಅಂಟ್ಕೊಳ್ಳುತ್ತೆ ನನಗೆ. ಅಂದರೆ ನೋಡು ರಾಹುಲ್, ಎಲ್ಲ ಕಡೆನೂ ಅಷ್ಟೇ, ಗಿವ್ ಅಂಡ್ ಟೇಕ್ ಪಾಲಿಸಿ. ನಾವು ಅವರಿಂದ ಸಹಾಯ ಪಡ್ಕೊಂಡ್ರೆ ಅವರು ನಮ್ಮಿಂದ ಸಹಾಯನ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಡ್ಯಾಡ್, ನನಗೆ ಅರ್ಥ ಆಗ್ತಾ ಇಲ್ಲ. ಸರಿ, ಇವಾಗ ನಾನು ಯಾರಾದರೂ ಮಿನಿಸ್ಟರ್ ಹತ್ರ ಹೋದೆ ಅಂತ ಇಟ್ಕೊ, ಅವರು ನನಗೆ ಸಹಾಯ ಮಾಡಬಹುದು. ನಾವು ಅಂದ್ಕೊಂಡಿದ್ದ ಡೇಟ್ಗೆ ಇನಾಗ್ರೇಷನು ಮಾಡಬಹುದು. ಆದರೆ ಮುಂದೆ ಅವ್ರು ನನ್ನಿಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ರಾಹುಲ್. ನಾ ಇಲ್ಲ ಅನ್ನೋಕ್ಕಾಗಲ್ಲ, ಹೆಲ್ಪ್ ಮಾಡಲೇಬೇಕಾಗತ್ತೆ. ಇದೆಲ್ಲ ಕಾಮನ್ ಅಲ್ವಾ ಡ್ಯಾಡ್? ಅವ್ರು ನಮಗೆ ಹೆಲ್ಪ್ ಮಾಡಿದ್ದಾರೆ ಅಂದರೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ತಾನೇ? ಅದನ್ನೇ ನಾನು ಹೇಳ್ತಿರೋದು ರಾಹುಲ್. ಇಲ್ಲಿ ನಾವು ಆಬ್ಲಿಗೇಷನ್ಗೆ ಸಿಕ್ಕಾಕೊಳ್ತೀವಿ. ಅದೇ ವಿನಯ್ ಚಂದ್ರನ್ ಕೆಲಸ ವಹಿಸಿದ್ರೆ ಹಾಗಾಗಲ್ಲ. ಅವನ ಪಾಲಿನ ದುಡ್ಡು ತೊಗೊಂಡು ಕೆಲಸ ಮುಗಿಸ್ತಾನೆ. ಆದರೆ ವಿನಯ್ ಚಂದ್ರ ಕೆಲಸ ಮುಗಿಸ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ ಡ್ಯಾಡ್. ನೀವು ಅವನ್ನ ತುಂಬ ನಂಬಿದ್ದೀರಾ, ಅಷ್ಟು ನಂಬಬೇಡಿ. ರಾಹುಲ್, ಎನಫ್ ಈಸ್ ಎನಫ್. ವಿನಯ್ ಚಂದ್ರ 2 ದಿನ ಟೈಮ್ ತೊಗೊಂಡಿದ್ದಾನೆ. ಅವನ ಕೈಲಿ ಆಗಲಿಲ್ಲ ಅಂದರೆ ಮುಂದಕ್ಕೆ ನೋಡೋಣ. ಇನ್ನು ಈ ಬಗ್ಗೆ ಚರ್ಚೆ ಸಾಕು.
ಸರಿ ಡ್ಯಾಡ್. ಜಮುನಾ, ಈ ಸೀರೆ ಹೇಗಿದೆ ನೋಡು. ಇಲ್ಲಿ ಓ ತುಂಬ ಚೆನ್ನಾಗಿದೆ ಅಲ್ವಾ? ಸೆರಗು ನೋಡು, ಸೆರಗು. ಓ ಇಷ್ಟು ಗ್ರ್ಯಾಂಡ್ ಇದೆ. ಕೊಟ್ಬಿಡು. ನಾನು ಸೆಲೆಕ್ಟ್ ಮಾಡೋ ಹೊತ್ತಿಗೆ ಇಷ್ಟು ಒಳ್ಳೊಳ್ಳೆ ಕಲರ್ಗಳು ಇವರೇ ಮಾಡಿದ್ದಿದ್ರೆ ಆ ಶ್ರೀಕಾಂತ್ ಮದುವೆ ಮಂಟಪದಿಂದಲೇ ದೊಡ್ಡರು ಜೋಕೆ ಅರ್ಥ ಆಗಲಿಲ್ಲ ನಿಮಗೆ. ಅವತ್ತು ಶಾಪಿಂಗ್ನಲ್ಲಿ ಅಜ್ಜಿನ ಯಾಕೆ ಬಿಟ್ಟು ಬಂದ್ರಿ ಅಂತ ಇದುವರೆಗೂ ನನಗೆ ಅರ್ಥ ಆಗಿಲ್ಲ. ಈಗ ಅದು ಬೇಕಿತ್ತಾ? ಸುಮ್ಮನೆ ಕೂತ್ಕೋತೀರ ನೀವು? ಥ್ಯಾಂಕ್ಸ್ ನೀವಿಬ್ಬರು ಬಂದಿದ್ದಕ್ಕೆ. ಮದುವೆ ಮನೆ ಅಂದರೆ ತುಂಬ ಕೆಲಸ ಇರುತ್ತೆ ಅಲ್ವಾ? ನಮ್ಮ ಅಜ್ಜಿಗೆ ಇವಾಗ ಹೆಚ್ಚು ಕೆಲಸ ಮಾಡೋಕ್ಕಾಗಲ್ಲ. ವೈದೇಹಿ ತುಂಬ ಚಿಕ್ಕವಳು, ಅವಳಿಗೇನು ಗೊತ್ತಾಗಲ್ಲ. ಶ್ಯಾಮ್ಗೆ ಮತ್ತು ಇವ್ರಿಗೆ ಶಾಸ್ತ್ರ ಸಂಪ್ರದಾಯ ಏನು ಅಂತಲೇ ಗೊತ್ತಿಲ್ಲ. ಇನ್ನು ವೈಜಯಂತಿ ಮದುವೆ ಹುಡುಗಿ ಆಗೋದ್ಲು. ನಂಗೆ ಒಬ್ಳಿಗೆ ಇದನ್ನೆಲ್ಲ ನಿಭಾಯಿಸೋದು ಕಷ್ಟ ಆಗ್ತಾಯಿತ್ತು. ಅಯ್ಯೋ ಅದರಲ್ಲೇನಿದೆ ಬಿಡಿ, ನಮ್ಮನೆ ಕೆಲಸ ಅಲ್ವಾ, ನಾವಲ್ಲದೆ ಇನ್ಯಾರು ಮಾಡಬೇಕು? ನೀವೇನು ಸಂಕೋಚ ಪಟ್ಕೋಬೇಡಿ ಚಿಕ್ಕಮ್ಮ, ಏನೇ ಕೆಲಸ ಇದ್ರೂ ಹೇಳಿ, ನಾವು ಮಾಡ್ತೀವಿ. ಈ ಹೆಂಗಸ್ ಸೇರಿಬಿಟ್ರೆ ಬರೀ ಮಾತೆ, ಕೆಲಸವೇ ಸಾಗೋಲ್ಲ. ಜಮುನಾ, ಏನು ಬರೀ ಬ್ಲೌಸ್ ಪೀಸು ಬಳೆ ಹಾಕ್ತಿದ್ಯಾ? ಮದುವೆಗೆ ಗಂಡಸರು ಬರ್ತಾರೆ, ಶರ್ಟ್ ಪೀಸು ಹಾಕಿ. ಸುಮ್ಮನೆ ಕೂತ್ಕೋತೀರ ನೀವು? ಜಾನವಿ, ಯಾಕೆ ಬರೀ 1 ರೂಪಾಯಿ ಹಾಕ್ತಿದ್ಯಾ? ಇನ್ನೆಷ್ಟು ಹಾಕಬೇಕು? ಇಲ್ಲ, ಒಂದು 10 ರೂಪಾಯಿ ಆದ್ರೂ ಬೇಡವಾ? ಬಂದವ್ರಿಗೆ ಬಸ್ ಚಾರ್ಜ್ ಆಗುತ್ತೆ. ಹಾಕ್ತಾರೆ 10 ರೂಪಾಯಿ. ನೀವು ಹೇಳ್ದಾಗೆಲ್ಲ ಕೇಳ್ಬಿಟ್ರೆ ಈ ತಾಂಬೂಲ ಕೊಡೋಕ್ಕೆ ಅಂತಾನೆ ನಾವು ಲೋನ್ ತಗೋಬೇಕಾಗತ್ತಷ್ಟೇ. ನೋಡಮ್ಮ ಜಾಹ್ನವಿ, ನನ್ನ ಮಾತು ಅಂದ್ರೆ ಅದೆಷ್ಟು ಅಸಡ್ಡೆ ನೋಡು. ಚಿಕ್ಕಮ್ಮ ಹೇಳ್ತಿರೋದ್ರಲ್ಲಿ ತಪ್ಪಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಹೆಂಗಸರೆಲ್ಲ ಒಂದೇ. ಏನು ವಿ ಪಿ ಮಾವ, ಏನಾರು ಹೇಳಿದ್ರಾ? ಏನಿಲ್ಲಪ್ಪ. ರೀ, ಅದಿರೋ ತೆಂಗಿನಕಾಯಿ ಚೀಲ ತಗೊಂಡು ಹೋಗಿ ರೂಮಲ್ಲಿ ಇಡಿ. ಈ ಕೆಲಸಗಳು ಮಾಡಿ ಸ್ಟ್ರೈನ್ ಆದರೆ ಮದುವೆ ಹೊತ್ತಿಗೆ ನನ್ನ ಮುಖದಲ್ಲಿ ಚಾರ್ಮೆ ಇರೋದಿಲ್ಲ. ಅದಕ್ಕೆ ನಾನೇನು ಮಾಡಲ್ಲ. ವೈಜಯಂತಿ, ನಂಗೊಂದು ಲೋಟ ಕಾಫಿ ಕೊಡಮ್ಮ, ಬಿಸಿ ಇರಲಿ. ಸರಿ. ಪ್ರಿಯದರ್ಶಿನಿ, ಇದೇ ಕಡೆ. ನನಗಿನ್ಯಾವ ಕೆಲಸನೂ ಹೇಳ್ಬೇಡ ನೀನು. ಬೇಕಾದ್ರೆ ಎಲ್ಲ ಕೆಲಸದ್ದು ಸೂಪರ್ವಿಷನ್ ಮಾಡ್ತೀನಿ ನಾನು. ಮಾಡ್ತೀರಾ? ಸೂಪರ್ವಿಷನ್ ಕೆಲಸ ಬಿಟ್ಟರೆ ಇನ್ಯಾವ ಕೆಲಸ ಬರುತ್ತೆ ನಿಮಗೆ? ನೋಡು, ನಂಗೆ ಅವಮಾನ ಆಗೋ ಹಾಗೆ ಮಾತಾಡಬೇಡ ನೀನು. ಎಷ್ಟು ಜನ ಬರ್ತಾರೆ ಮದುವೆಗೆ? ನಾವು ಜಾಸ್ತಿ ಜನ ಕರೆದಿಲ್ಲ ಜಮುನಾ. ನಮ್ಮ ವೈಜು ಕೊಲೀಗ್ಸು, ಫ್ರೆಂಡ್ಸು, ಹತ್ರದ ರಿಲೇಟಿವ್ಸ್ ಎಲ್ಲ ಸೇರಿದ್ರು 100 ಜನ ಆಗ್ಬೋದು ಅಷ್ಟೆ. ನೋಡಮ್ಮ ಜಮುನಾ, ಯಾರನ್ನ? ನನ್ನನ್ನೇ. ಅಲ್ಲ, ನನಗಂತೂ ಕೆಲಸ ಮಾಡಿ ಸಾಕಾಗಿ ಹೋಗಿದೆ. ನೀನೇ ಹೇಳು, ಇಷ್ಟೆಲ್ಲ ಕಷ್ಟಪಟ್ಟು ನಾನು ಸ್ಟ್ರೈನ್ ಮಾಡ್ಕೊಳ್ಳೋದು, ಮದುವೆಗೆ ಬಂದ ನಮ್ಮ ಅಣ್ಣ ಜಗದೀಶ್ವರ ನನ್ನನ್ನು ನೋಡಿ ನೊಂದ್ಕೊಳ್ಳೋದಿಲ್ವಾ? ಇಷ್ಟೆಲ್ಲ ಪಾಡ್ಪಟ್ಟು ತಮ್ಮ ಸ್ವರ್ಗ ಹೋಗಿದ್ದಾನೆ ಅಂತ. ಅಯ್ಯ, ಅವ್ರು ಯಾಕೆ ಹಾಗೆ ಅನ್ಕೋತಾರೆ ಮಾವ? ಇನ್ನೂ ಅವ್ರ ಮದ್ವೆಗೆ ಬರೋದೇ ಅನುಮಾನ ಅನ್ಸತ್ತೆ. ಇಲ್ಲ, ನಮ್ಮಣ್ಣ ತುಂಬ ಒಳ್ಳೆಯವನಮ್ಮ, ಬಂದೇ ಬರ್ತಾನೆ. ಅಲ್ಲದೆ ನಾವು ಅವ್ನ ಮನೆಗೆ ಹೋಗಿ ಕರೆದಿದ್ದೀವಿ. ನಾವೇನೋ ಅವ್ರ ಮನೆಗೆ ಹೋಗಿ ಕರೆದ್ವಿ, ಆದರೆ ಅವ್ರು ನಮ್ಮ ಜೊತೆ ನಡ್ಕೊಂಡಿದ್ದ ರೀತಿಲೇ ಗೊತ್ತಾಗ್ತಿತ್ತು ನಾವು ಅಲ್ಲಿಗೆ ಹೋಗಿದ್ದು ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತ. ಇನ್ನು ಮದ್ವೆಗೆ ಬರ್ತಾರಾ? ಏನಾಯ್ತು ಜಮುನಾ? ಅವ್ರು ನಿಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡಲಿಲ್ವಾ? ನನಗೆ ಗೊತ್ತಿತ್ತು. ಏನಿಲ್ಲ, ಜಗಣ್ಣ ನಮ್ಮನ್ನು ಚೆನ್ನಾಗೇ ನೋಡ್ಕೊಂಡ. ಜಮುನನ್ಗೆ ಜಗಣ್ಣನ ಸ್ವಭಾವ ಅರ್ಥ ಆಗಿಲ್ಲ ಅಷ್ಟೆ. ಅವ್ರ ಸ್ವಭಾವದಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನಿದೆ? ಏನೂ ಇಲ್ಲ. ಸರಿಯಾಗಿ ಹೇಳಿದ್ರಿ, ಅವ್ರು ನಮ್ಮನ್ನು ಒಳಗೆ ಕೂಡ ಕರೀಲಿಲ್ಲ ಗೊತ್ತಾ? ನಾವಲ್ಲಿಗೆ ಹೋಗಿದ್ದೆ ದೊಡ್ಡ ಅಪರಾಧ ಅನ್ನೋ ಹಾಗೆ ನಡ್ಕೊಂಡ್ರು. ಅದವ್ರ ಮುಖದಲ್ಲೇ ಗೊತ್ತಾಗ್ತಿತ್ತು. ಅದು ಅಲ್ಲದೆ ಅವ್ರ ಮಿಸ್ಸಸ್ ನಮ್ಮನ್ನು ಕಾಫಿಗೆ ಕರೆದ್ರೆ
ನಮ್ಮನ್ನ ಮಾತಿನಲ್ಲೇ ತಡೆದ್ಬಿಟ್ರು. ಅಯ್ಯೋ ಕರೆದ್ನಲ್ಲ, ಕೈ ಸನ್ನಲ್ಲೇ ಒಳಗೆ ಕರೆದ, ನೀನ್ ನೋಡ್ಲಿಲ್ವಾ? ಕೈಯಲ್ಲೂ ಸನ್ನೆ ಮಾಡಲಿಲ್ಲ, ಕಾಲಲ್ಲೂ ಸನ್ನೆ ಮಾಡಲಿಲ್ಲ. ನೀವು ಸುಮ್ಮನೆ ಏನೇನೋ ಹೇಳ್ಬೇಡಿ. ಆಗ ನಾನು ಒಳಗೆ ಹೋದ್ನಲ್ಲ, ಅವ್ನು ಕೈ ಸನ್ನೆ ಮಾಡಿದ್ದಕ್ಕೆ ನಾನು ಒಳಗೆ ಹೋಗಿದ್ದು. ಅಲ್ಲಮ್ಮ, ನಿನ್ನೂ ಜೊತೆ ಸುಮ್ಮನೆ ಇರ್ರಿ. ನಿಮ್ಮ ಅಣ್ಣನ ವಹಿಸ್ಕೊಂಡು ಮಾತಾಡೋ ಅವಶ್ಯಕತೆ ಏನೂ ಇಲ್ಲ. ಈಗ ನಾನು ಏನು ಹೇಳಬಾರ್ದು ಹೇಳಿದ್ದು? ನಮ್ಮ ಅಣ್ಣ ಹಾಗಲ್ಲ ಹೀಗೆ ಅಂತ ಹೇಳಿದೆ. ಸಾಕು. ಇಂಥದ್ದೇನಾದರೂ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ನಾನು ಅಲ್ಲಿಗೆ ಬರಲ್ಲ ಅಂತ ಹೇಳಿದ್ದು. ನೋಡಿ, ನಿಮ್ಮ ಓವರ್ ಸ್ಮಾರ್ಟ್ನೆಸ್ನಿಂದ ಪಾಪ ಜಮುನಂಗೆ ಬೇಜಾರಾಯಿತು. ಅಲ್ಲಿಗೆ ಹೋಗದೇ ಇದ್ರೆ ಪ್ರಾಣ ಹೋಗ್ತಿತ್ತಾ? ಏನು ಒಂದೇ ಸಮನೆ ಬಡ್ಕೋತಾ ಇದೆಯಾ? ಜಮುನ, ನೀನೇ ಹೇಳಮ್ಮ, ನಮ್ಮ ಅಣ್ಣನ್ನೇ ಮದುವೆ ಕರೀದೇ ಇದ್ರೆ ಚೆನ್ನಾಗಿರುತ್ತಾ? ಹೋಗ್ಲಿ ಬಿಡಿ, ನೀವಿಬ್ರು ಯಾಕೆ ಜಗಳ ಆಡ್ತೀರಾ? ಆಗಿದ್ದಾಗೋಯ್ತು. ನಾನೇನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಆಹಾ, ನೋಡು ನೋಡು, ಅವ್ರಿಗಿರೋ ಅಷ್ಟು ಒಳ್ಳೆ ಮನಸ್ಸು ನಿನಗಿಲ್ಲ. ಒಳ್ಳೆ ಕಿತ್ತೋಗಿರೋ ಹಳೆ ಗ್ರಾಮಫೋನ್ ರೆಕಾರ್ಡ್ ಥರ ಅಲ್ಲೇ ಸ್ಟಕ್ ಆಗ್ಬಿಟ್ಟಿರ್ತೀಯ. ವೈಜಯಂತಿ, ಒಳ್ಳೆ ಟೈಮ್ಗೆ ಕಾಫಿ ತಂದೆ. ಆಹಾ, ಇವಳ ಹತ್ರ ಮಾತಾಡಿ ನನ್ನ ಗಂಟ್ಲೆ ಒಣಗೋಗಿತ್ತು. ಕಾಫಿ ತಗೊಳ್ಳಿ. ಕೆಲಸ ಮಾಡುತ್ತಿರುವ ಕಾರ್ಮಿಕರೇ, ನಿಮ್ಮ ಪ್ಯಾಕಿಂಗ್ ಕಾರ್ಯ ಮುಂದುವರಿಯುತ್ತದೆ, ಆದರೆ ಒಂದು ಸಣ್ಣ ವಿರಾಮದ ನಂತರ. ಈಗ ಕಾಫಿ ಬ್ರೇಕ್. ಗುಡ್ ಮಾರ್ನಿಂಗ್ ಸರ್. ಓ ವಿನಯ್ ಚಂದ್ರ, ಬನ್ನಿ ಕೂತ್ಕೊಳ್ಳಿ. ಏನಾಯಿತು ನಾನು ಹೇಳಿದ ಕೆಲಸ? ಸರ್ ಅದು ಏನ್ರೇ ವಿನಯ್ ಚಂದ್ರ, ನೆನ್ನೆ ಬರ್ತೀನಿ ಅಂದವ್ರು ಇವತ್ತು ಬರ್ತಾ ಇದ್ದೀರಾ? ನೆನ್ನೆಲ್ಲ ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ. ಏನು ನಮ್ಮ ಪ್ರಾಜೆಕ್ಟ್ ಅಂದರೆ ಅಷ್ಟೊಂದು ಅಸಡ್ಡೆನಾ? ರಾಹುಲ್, ಒಂದು ನಿಮಿಷ. ನನಗೂ ನನ್ನದೇ ಆದ ಕೆಲಸಗಳಿರುತ್ತೆ. ನೆನ್ನೆ ನನಗೆ ನನ್ನದೇ ಆದ ಪರ್ಸ್ನಲ್ ಕೆಲಸ ಆಯಿತು, ಅದಕ್ಕೆ ಫೋನ್ ರಿಸೀವ್ ಮಾಡಲಿಲ್ಲ. ನನಗೆ ಯಾವ ಕೆಲಸನೂ ಅಸಡ್ಡೆ ಅಲ್ಲ. ನಾನು ನೆನ್ನೆ ಬರದೇ ಹೋದರೂ ನಿಮ್ಮ ಕೆಲಸ ನಾನು ಮುಗಿಸ್ಕೊಂಡೇ ಬಂದಿದ್ದೀನಿ. ರಾಹುಲ್, ಅವ್ರಿಗೂ ಅವ್ರದ್ದೇ ಆದ ಕೆಲಸಗಳಿರ್ತಪ್ಪ. ಅಷ್ಟೊಂದು ಪ್ರೆಷರೈಸ್ ಮಾಡಬಾರ್ದು ನಾವು ಅವ್ರನ್ನ. ಏನು ಡ್ಯಾಡ್ ನೀವು ಸುಮ್ಮನೆ ಇರು ರಾಹುಲ್. ನೀವು ಹೇಳಿ ವಿನಯ್ ಚಂದ್ರ. ಸರ್, ನಾನು ನಮ್ಮ ಲಾಯರ್ನ ಮೀಟ್ ಮಾಡಿದೆ. ಅವ್ರಿಗೆ ನಮ್ಮ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡಿದೆ. ಅದಕ್ಕೆ ಅವರೊಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸರಿ ಹೋಗುತ್ತೆ ಅಂತ ನೀವೇ ಡಿಸೈಡ್ ಮಾಡ್ಬೇಕು ಸರ್. ಏನದು? ಅವ್ರು ಹೇಳೋ ಪ್ರಕಾರ ನಾವು ಎಫ್ಲುಯೆಂಟ್ಸ್ನ ಪ್ಯೂರಿಫೈ ಮಾಡೋ ಯೂನಿಟನ್ನು ನಮ್ಮ ಫ್ಯಾಕ್ಟ್ರಿ ಪ್ರೆಮಿಸಸ್ನಲ್ಲೇ ಇಡ್ಬೋದು, ಅದಕ್ಕೆ ಅಂತ ಬೇರೆ ಜಾಗ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತಿದ್ರು. ಅಲ್ರಿ ವಿನಯ್ ಚಂದ್ರ, ಅದು ಬೇಸಿಕ್ಸು, ನಮಗೆ ಗೊತ್ತಿಲ್ವಾ? ಲಾಯರ್ ಹತ್ರ ಹೋಗಿ ಕೇಳ್ಕೊಂಬರೋ ಅಗತ್ಯ ಇರಲಿಲ್ಲ. ನಾನು ವೈನರಿ ಬಗ್ಗೆ ಸ್ಟಡೀಸ್ ಮಾಡ್ರಿವನು. ನನಗೆ ಗೊತ್ತ್ರಿ, ಎಫ್ಲೂಯೆಂಟ್ನ ಪ್ಯೂರಿಫೈ ಮಾಡೋ ಟ್ಯಾಂಕು ಫ್ಯಾಕ್ಟ್ರಿ ಪರ್ಮಿಸಸ್ ಒಳಗಡೆ ಇರಬಹುದು. ಎಫ್ಲೂಯೆಂಟ್ ಟ್ಯಾಂಕು ಚಿಕ್ಕದಾಗಿದ್ದಷ್ಟು ಪೊಲ್ಯೂಷನ್ನು ಕಡಿಮೆ ಆಗೋ ಜಾಗದಲ್ಲಿ ಜಾಸ್ತಿ ಆಗುತ್ತೆ, ಪ್ಯೂರಿಫಿಕೇಷನ್ನು ಅಷ್ಟೇ ಕಡಿಮೆ ಆಗುತ್ತೆ. ಆಗ ಸೇಮ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಲ್ಡ್ ಏಜ್ ಹೋಮ್ ಅವರು ಪ್ರೊಟೆಸ್ಟು ಅದು ಇದು ಅಂತ ಶುರು ಮಾಡ್ತಾರೆ. ಅದೇ ಎಫ್ಲೂಯೆಂಟ್ ಟ್ಯಾಂಕು ದೊಡ್ಡದಾಗಿದ್ದರೆ ಪ್ಯೂರಿಫಿಕೇಷನ್ನು ಜಾಸ್ತಿ ಆಗುತ್ತೆ, ಪೊಲ್ಯೂಷನ್ ಫ್ರೀ ಅಂತಾರೆ. ಬಟ್ ನಮಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇನ್ಸ್ಟಾಲ್ ಮಾಡೋದಕ್ಕೆ ಫ್ಯಾಕ್ಟ್ರಿ ಕಾಂಪೌಂಡ್ ಒಳಗಡೆ ಅಷ್ಟು ಜಾಗನೂ ಇಲ್ಲ. ಇದೆಲ್ಲ ನನಗೂ ಗೊತ್ತು ರಾಹುಲ್, ನಾನು ಹೇಳೋದನ್ನು ಸ್ವಲ್ಪ ಕೇಳಿ. ಏನು ಹೇಳ್ತೀರಾ ಹೇಳ್ರಿ? ರಾಹುಲ್, ಅವ್ರು ಮಾತಾಡೋದಕ್ಕೆ ಬಿಡು ಸ್ವಲ್ಪ. ಅವ್ರು ಹೇಳೋದನ್ನು ಕೇಳು. ನೀವು ಹೇಳಿ ವಿನಯ್ ಚಂದ್ರ. ಸರ್, ನಾನು ಈ ವಿಷಯನ ನಮ್ಮ ಲಾಯರ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಅದಕ್ಕೆ ಅವರೊಂದು ಆಪ್ಷನ್ ಕೊಟ್ಟಿದ್ದಾರೆ. ಏನು ಆ ಆಪ್ಷನ್ನು? ಈಗ ಸದ್ಯಕ್ಕೆ ದೊಡ್ಡ ಯೂನಿಟ್ ಆಗಲಿಲ್ಲ ಅಂದರೆ ಚಿಕ್ಕ ಯೂನಿಟೇ ಹಾಕಿಸಿ, ಆದರೆ ವೃದ್ಧಾಶ್ರಮದಲ್ಲಿರೋರಿಗೆಲ್ಲ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳಿದ್ರು. ಹೇಗಿದ್ರು ನಿಮ್ಮದೇ ಇನ್ಶೂರೆನ್ಸ್ ಕಂಪ್ನಿ ಇದೆ, ಆ ವೃದ್ಧಾಶ್ರಮದವ್ರಿಗೆಲ್ಲ ಕಂಪ್ನಿ ಕಡೆಯಿಂದ ಫ್ರೀ ಇನ್ಶೂರೆನ್ಸ್ ಮಾಡಿಸ್ತೀವಿ ಅಂತ ಹೇಳಿ. ಆದರೆ ಅವ್ರಿಗೆ ಆರೋಗ್ಯದ ಒಂದೇ ಯೋಚನೆ ಅಲ್ಲ ಅಲ್ವ ವಿನಯ್ ಚಂದ್ರ? ಹಾಂ, ಗೊತ್ತು ಸರ್. ಅವ್ರ ಇನ್ನೊಂದು ಪ್ರಾಬ್ಲಮ್ಮು ಔಷಧಿ ಗಿಡಗಳು. ಅದನ್ನು ಕಂಪ್ನಿ ಕಡೆಯಿಂದ ಕಾಂಟ್ರ್ಯಾಕ್ಟ್ ಮಾಡಿಸಿ ಗಿಡಗಳನ್ನು ಬೆಳೆಸುವಂಥ ಜವಾಬ್ದಾರಿ ತಗೋಬೇಕು. ಅದು ಹೇಗೆ?
ಕೆಲವು ಅಗ್ರಿಕಲ್ಚರಿಸ್ಟ್ಗಳನ್ನು ಕರೆಸಿ ಕೇಳೋಣ. ಲಾಯರ್ ಹೇಳೋ ಪ್ರಕಾರ ಆ ಔಷಧಿ ಗಿಡಗಳನ್ನು ಪ್ರೊಟೆಕ್ಟ್ ಮಾಡಬಹುದು. ನೋಡೋಣ ಸರ್. ಇದು ಮಾಡಬಹುದು ಅನಿಸುತ್ತೆ. ನೀವು ಆ ಓಲ್ಡ್ ಏಜ್ ಹೋಮ್ನವ್ರ ಹತ್ರ ಮಾತಾಡಿ ವಿನಯ್ ಚಂದ್ರ, ಕನ್ವಿನ್ಸ್ ಆಗ್ತಾರಾ ನೋಡಿ. ಸರಿ ಸರ್, ಮಾತಾಡ್ತೀನಿ. ನನಗೇನೋ ಕನ್ವಿನ್ಸ್ ಆಗೋದು ಡೌಟು ವಿನಯ್ ಚಂದ್ರ. ಇದು ನಾವು ಅವ್ರಿಗೆ ಕೊಡ್ತಾ ಇರೋ ಲಾಸ್ಟ್ ಆಪ್ಷನ್. ಇದಕ್ಕೂ ಕನ್ವಿನ್ಸ್ ಆಗಲಿಲ್ಲ ಅಂದರೆ ನನಗೆ ಬಿಟ್ಬಿಡಿ, ನಾನು ಇದನ್ನು ಬೇರೆ ಥರನೇ ಹ್ಯಾಂಡಲ್ ಮಾಡ್ತೀನಿ. ನಾನಿನ್ನು ಬರ್ತೀನಿ ಸರ್. ಹಾಂ ವಿನಯ್ ಚಂದ್ರ, ಒಂದು ನಿಮಿಷ. ಈ ತಿಂಗಳು ಸ್ಯಾಲ್ರಿ ತೊಗೊಂಡ್ರ ನೀವು? ಇಲ್ಲ ಸರ್. ಅಲ್ರಿ, ತೊಗೊಳೋದಲ್ವಾ? ನಾನಂತೂ ಕೆಲಸದ ಒತ್ತಡದಲ್ಲಿ ಮರ್ತು ಹೋಗಿರ್ತೀನಿ ಅಂದರೆ ನೀವಾದರೂ ಕೇಳಬಾರ್ದಾ? ಕೃಷ್ಣ ಕೃಷ್ಣ, ಅಲ್ರಿ ವಿನಯ್ ಚಂದ್ರ ಈ ತಿಂಗಳು ಸ್ಯಾಲ್ರಿನೇ ತೊಗೊಂಡಿಲ್ವಂತೆ, ನೀವಾದ್ರೂ ಜ್ಞಾಪಿಸೋದಲ್ವ ನನಗೆ? ಚೆಕ್ ರೆಡಿ ಆಗಿದೆ, ತಮ್ಮ ಸೈನ್ ಆಗಬೇಕಷ್ಟೇ. ಸರಿ ಕೊಡಿ. ತೊಗೊಳ್ಳಿ ವಿನಯ್ ಚಂದ್ರ.